ನಾನು ಕಾಂಗ್ರೆಸ್ ಪಕ್ಷದವನಾಗಿದ್ದಕ್ಕೆ ಬಹಳ ನಾಚಿಕೆ ಆಗ್ತಾ ಇದೆ. ಟಿಬಿ ಜಯಚಂದ್ರ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನಾಗಿದ್ದಕ್ಕೆ ನಾಚಿಕೆ ಆಗ್ತಾ ಇದೆ. ಈಗ ಏನಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಟಿಬಿ ಜಯಚಂದ್ರ ಭಾರಿ ಆಕ್ರೋಶ. ಪಕ್ಷದ ನಡೆಗೆ ಜಯಚಂದ್ರ ತೀವ್ರ ಅಸಮಾಧಾನ. ನನ್ನ ಕ್ಷೇತ್ರದ ಜನ ನನಗೆ ರಾಜೀನಾಮೆ ಕೊಡಲಿಕ್ಕೆ ಹೇಳಿದ್ದಾರೆ. ಸಮಾನ ಮನಸ್ಕರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಸಂಪೂರ್ಣ ನ್ಯೂಸ್ಗೆ ಜಯಚಂದ್ರ ಹೇಳಿಕೆ. ನನಗೆ ಕಾಂಗ್ರೆಸ್ ಪಕ್ಷದವನು ಅಂತ ಹೇಳ್ಕೊಳ್ಳಕ್ಕೆ ನಾಚಿಕೆ ಆಗ್ತಾ ಇದೆ. ನನ್ನ ಬೆಂಬಲಿಗರು ಹೇಳ್ತಾ ಇದ್ದಾರೆ ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಈ ನಿರ್ಧಾರವನ್ನು ಕೈಗೊಳ್ತೀನಿ ನಾನು ಅಂತ ಹೇಳಿ ಜಯಚಂದ್ರ ಅವರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇಲ್ಲ, ಅವರ ಆಕ್ರೋಶವೂ ಕೂಡ ಹಾಗೆ ಇದೆ. ಇಷ್ಟು ವರ್ಷ ನಾನು ಪಕ್ಷಕ್ಕೋಸ್ಕರ ದುಡ್ದಿದ್ದೇವೆ, ಪಕ್ಷ ಹೇಳಿದ ಕೆಲಸ ಎಲ್ಲ ಮಾಡಿದ್ದೇವೆ, ಹಿಂದಿನ ಸಲ ನಮಗೆ ಕೊಡ್ತೀನಿ ಅಂತ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಈಗ ರೂಲ್ಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. 60% ಹೊಸ ಅಭ್ಯರ್ಥಿಗಳಿಗೆ ಸೀಟ್ ಕೊಡಬೇಕು ಅಂತ ಹೇಳಿ, 40% ಹಳಬರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾವು ಎಲ್ಲಿರಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲವೂ ಕೂಡ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. 19 ಜನ ನೂತನ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ತುಮಕೂರು ಭಾಗದ ಹಿರಿಯ ನಾಯಕರಾದಂತಹ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಟಿಬಿ ಜಯಚಂದ್ರ ಅವರಿದ್ದಾರೆ. ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನೆನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ನೀವು ಪ್ರಬಲ ಆಕಾಂಕ್ಷಿಯಾಗಿದ್ರ, ಆದರೆ ಕೊನೆ ಗಳಿಗೆಯಲ್ಲಿ ನಿಮ್ಮ ಹೆಸರು ಮಿಸ್ ಆಯಿತು. ಇದು ನಿಮ್ಗೆ ಎಷ್ಟು ನೋವಾಗ್ತಿದೆ, ಏನಾಗ್ತಿದೆ ಸರ್? ನನಗೆ ನೋವೇನಾಗ್ತಾ ಇಲ್ಲ. ಎಲ್ಲ ಒಂದು ಕಡೆಗೆ ಜನರ ಅಪೇಕ್ಷೆಗಳನ್ನ ಈಡೇರಿಸೋದಕ್ಕೆ ಅವಕಾಶ ವಂಚನೆ ಆಯ್ತಲ್ಲ ಅಂತಕ್ಕಂಥ ದುಃಖ ಅಷ್ಟೇ. ಆದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಅನೇಕ ದಾರಿಗಳಿದೆ. ಹಾಗಾಗಿ ಯಾವ್ದಾದ್ರು ಪರ್ಯಾಯದಂಥ ದಾರಿಗಳನ್ನ ಹುಡುಕಿ ಜನರ ಋಣವನ್ನು ತೀರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ. ಸರ್, ನಿಮಗೆ ಸಚಿವ ಸ್ಥಾನ ಕೈ ತಪ್ಪಿತು, ಆದ್ರೆ ಯಾರಾದರೂ ಕಾಂಗ್ರೆಸ್ನ ಎಐಸಿಸಿಯ ಒಂದಷ್ಟು ನಾಯಕರಾಗಿರಬಹುದು, ರಾಜ್ಯ ನಾಯಕರಾಗಿರಬಹುದು, ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮನ್ನ ಮನವೊಲಿಸುವಂತ ಕೆಲಸ ಏನಾದ್ರು ಮಾಡಿದ್ರ ಅಂತ? ಇಲ್ಲ, ನನ್ನ ಹತ್ರ ಯಾರೋ ಮಾತಾಡಿಲ್ಲ. ನಿಮ್ಗೆ ಫೋನು ಬರಲಿಲ್ಲ ಸರ್? ನನಗೇನು ಬರಲೇಬೇಕಾಗಿಲ್ಲ. ಯಾಕಂದ್ರೆ ಸರ್, ನೀವು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಆ ಒಂದು ನಿಟ್ಟಿನಲ್ಲಿ ತಮ್ಮದೇ ಆದಂತಹ ದೆಹಲಿಯಲ್ಲಿ ನಿಮ್ದು ಒಂದು ವರ್ಚಸ್ ಇದೆ, ನಿಮ್ದು ಒಂದಷ್ಟು ಕಾಂಟ್ಯಾಕ್ಟ್ ಇದೆ. ಆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ನೀವು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಲಿವ ಅಂತ? ನಾನು ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಮಂತ್ರಿಗಾಗಿ ದುಂಬಾಲ್ ಬಿದ್ದವನಲ್ಲ, ಬೀಳೋದು ಇಲ್ಲ. ನನ್ನ ಉದ್ದೇಶ ಏನಂದರೆ ಕ್ಷೇತ್ರದ ಜನ ಋಣ ತೀರಿಸಬೇಕಾದಾಗ ಯಾವ ದಾರಿ ಮಾರ್ಗದಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದನ್ನು ಪ್ರಯೋಗ ಮಾಡ್ತೇನೆ. ಸರ್, ಪ್ರಮುಖವಾಗಿ ಈಗ ಕೇಳಿ ಬರುತ್ತಿರುವಂಥದ್ದು, ಪಕ್ಷದಿಂದ ಏನೋ ಬಿಜೆಪಿ JDS ನಿಂದ ಬಂದವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಂತವ್ರಿಗೆ 4, 5, 6 ಬಾರಿ ಗೆದ್ದಂತವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಹ ನೋವು ಒಂದಷ್ಟು ಜನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಇದು ನಾನು ಹೆಂಗ್ ಹೇಳಿ, ನಮ್ಮ ಸರ್ಕಾರ ಅಂತ ಹೇಳಿ ಇವ್ರು ನೋಡಿ, ನಮ್ಮ ಸರ್ಕಾರ ಅಂತ ಹೇಳಕ್ ಆಗ್ತದ? ಆದ್ರೆ ಪಕ್ಷದಲ್ಲಿ ದುಡ್ದವ್ರಿಗೆ ಬೆಲೆ ಇಲ್ವಾ ಅಂತನಾ? ಏನಾಗಿದೆಯೋ ಗೊತ್ತಿಲ್ಲ, ಏನಾಗ್ತದೆ ಗೊತ್ತಿಲ್ಲ. ನಾನು ನನ್ನ ಕ್ಷೇತ್ರದ ಜನವನ್ನ ಹಿತವನ್ನ ಕಾಪಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಕ್ಕೆ ತಯಾರಿದ್ದೀನಿ. ಇವರೆಲ್ಲ ಬಂದಿದ್ದಾರೆ ರಾಜೀನಾಮೆ ಕೊಡಿ ಅಂತ. ರಾಜೀನಾಮೆ ಪರ್ಯಾಯವಲ್ಲ, ರಾಜಕೀಯದಲ್ಲಿ ಇದ್ದೇ ಹೋರಾಟ ಮಾಡ್ತೇನೆ. ಆದ್ರೆ ನೀವು ಅಸಮಾಧಾನಗೊಂಡಿದ್ದೀರಾ ಅನ್ನುವಂತಹ ಮಾಹಿತಿ ರಾಜ್ಯ ನಾಯಕರಿಗೆ ತಲುಪ್ತಿದ್ದಂತೆ ಒಂದು ನಿರ್ಧಾರ ತಗೊಂಡಿದ್ದಾರೆ. ನಿಮ್ಮನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿದ್ದಾರೆ. ಇದು ನಿಮ್ ಗಮನಕ್ಕೆ ಬರಲಿಲ್ಲ? ನನ್ನ ಸಹಮತಿ ಇಲ್ಲ, ನನಗೆ ಗೊತ್ತೂ ಇಲ್ಲ. ನಾನು ಬೇಡ ಅಂತಲೂ ಕೂಡ, ಯಾವ ಥರದಲ್ಲೂ ಬೇಡ ಅಂತಲೇ ಕೂಡ ನಾನು ಹೇಳಿದ್ದೆ. ಆದರೆ ಎಲ್ಲೋ ನೋಟಿಫಿಕೇಶನ್ ಬೆಳಿಗ್ಗೆ ನೋಡಿದಾಗ ಗೊತ್ತಾಯ್ತು. ಸರ್, ಇವಾಗ ಹಂಗಾಮಿ ಸ್ಪೀಕರ್ ಆಗಿ ನಿಮ್ಮನ್ನ ನೇಮಕ ಮಾಡಿದ್ದಾರೆ. ಈ ಒಂದು ಸ್ಪೀಕರ್ ಸ್ಥಾನವನ್ನು ಅಕ್ಸೆಪ್ಟ್ ಮಾಡ್ತೀರಾ ನೀವು? ಇದು ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಅಪಾಯಿಂಟ್ಮೆಂಟ್. ನೋಡಿ, ಭಾರತ ಸಂವಿಧಾನನೇ ನನಗೆ ಮಾರ್ಗದರ್ಶನ, ಅಂಬೇಡ್ಕರ್ ಅವರೇ ಮಾರ್ಗದರ್ಶನ.
ಸಂವಿಧಾನದ ಚೌಕಟ್ಟಲ್ಲಿ ನಾನು ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೇನೆ. ಅಂದ್ರೆ ಸರ್ ಇವಾಗ ಸ್ಪೀಕರ್ ಚೇರ್ ಮೇಲೆ ಕೂತು ಕೆಲಸ ಮಾಡ್ತೀರಾ ಇಲ್ವಾ? ನಾನಿನ್ನೂ ನನ್ನ ಭಾಳ ಜನ ಇದ್ದಾರೆ, ನೀನು ಹೋಗಿ ಕೂಡ್ದು ಅಂತ ಹಠ ಮಾಡ್ತಿದ್ದಾರೆ. ಅವ್ರ ಜೊತೆ ಎಲ್ಲ ನನ್ನ ಜೊತೆಗಳೇ ಮಾಡ್ತೀನಿ. ನಾನು ಒಬ್ಬನೇ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಕಲೆಕ್ಟಿವ್ ಡಿಸಿಷನ್ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರ್ ಒಂದು ವೇಳೆ ನೀವು ಸ್ಪೀಕರ್ ಸ್ಥಾನದಲ್ಲಿ ಕೂರ್ಬೇಕು ಅಂತ ಒತ್ತಡ ಬಂದ್ರೆ ಸ್ವೀಕಾರ ಮಾಡ್ತೀರಾ ಸರ್? ನಾನು ಏನಾಗ್ತದೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ಸರ್ ಒಂದು ವೇಳೆ ಒಂದಷ್ಟು ಜನ ನಾಯಕರು ಹೇಳ್ತಾರೆ ನಿಮ್ಮನ್ನ ಪರ್ಮನೆಂಟ್ ಆಗಿ ಏನು ಇನ್ನ 1.5 ವರ್ಷಗಳ ಅವಧಿಗೆ ಪರ್ಮನೆಂಟ್ ಸ್ಪೀಕರ್ ಮಾಡಬೇಕು ಅನ್ನುವಂತ ಮಾತುಗಳು ಕೇಳಿಬರ್ತದೆ. ನಾನು ಅಧಿಕಾರಕ್ಕೆ ದುಂಬಾಲು ಬಿದ್ದವನಲ್ಲ, ನಾನು ಅಭಿವೃದ್ಧಿಗೆ ಮಣೆ ಹಾಕ್ತಕ್ಕಂಥವನು. ಅಭಿವೃದ್ಧಿನ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ಸರ್ ಈ ಅವಧಿಯಲ್ಲಿ ಪೂರ್ಣಾವಧಿಯಾಗಿ ನೀವು ಸ್ಪೀಕರ್ ಆಗಬೇಕು ಅಂತ ನೀವು ಅಕ್ಸೆಪ್ಟ್ ಮಾಡ್ತೀರಾ? ನಾನು ಯಾವುದನ್ನೆಲ್ಲ ನನ್ನ ಇವತ್ತು ಎಲ್ಲರೂ ಸೇರ್ತಿದ್ದೀವಿ, ಸೇರಿ ಯೋಚನೆ ಮಾಡ್ತೀವಿ ಏನು ಮಾಡಬೇಕು ಅಂತ ಹೇಳಿ. ಎಂದು ನಾನು ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನನಗೆ ನಂಬಿಕೆ ಇದೆ, ಜನಗಳ ಮೇಲೆ ನಂಬಿಕೆ ಇದೆ. ಜನರೇ ದೇವರು. ಅದು ಮಾಡೋಕೊಟ್ಟಾಗ ನನಗೆ ಸಹಕಾರ ಸಿಗ್ತದೆ. ಪಕ್ಷ ಕೈ ಬಿಟ್ಟಾಗಲೂ ತನ್ನ ಜನ ಕೈ ಬಿಟ್ಟಿಲ್ಲ ನನ್ನ. ಸರ್ ಸದ್ಯ ಈಗ ರಾಜೀನಾಮೆ ಪತ್ರ ರೆಡಿ ಮಾಡ್ಕೊಂಡು ಕೈಲಿ ಇಟ್ಕೊಂಡಿದ್ದೀರಾ, ಇದೇನ್ ತಂತ್ರಗಾರಿಕೆ ಸರ್? ಏನ್ ತಂತ್ರಗಾರಿಕೆನೂ ಇಲ್ಲ, ಎಂಥದ್ದು ರಾಜೀನಾಮೆ ಅಂತಲ್ಲ, ರಾಜೀನಾಮೆ ಕೊಡೋಕೆ ರಣ ಹೇಳಿನ ಪತ್ರ ಯಾಕೆ ಸರ್? ಪತ್ರ ಯಾಕಂದ್ರೆ ಸಪ್ರೇಟ್ ಸೀಟ್ ಕೇಳ್ತಾ ಇದ್ದೀನಿ. ಯಾವ ಸೀಟ್ ಸರ್? ಕಾಂಗ್ರೆಸ್ ಪಾರ್ಟಿನಲ್ಲೇ ಬೇರೆ ಸೀಟು. ಕಾಂಗ್ರೆಸ್ ಪಾರ್ಟಿನಲ್ಲೇ ಬೇರೆ ಸೀಟ್? ಬೇರೆ ಧೈರ್ಯ ಮಾತಾಡಕ್ ಬೇಕಲ್ಲ. ಓ ಹಾಗೆ ಸರ್. ಯತ್ನಾಳ್ ಅವ್ರ ತರ ನೀವು ರೆಬಲ್ ಆಗ್ತೀರಾ ಅಂತ? ಯತ್ನಾಳ್ ಅವ್ರ ತರ ರೆಬಲ್ ಆಗ್ತೀರಾ? ಎತ್ತಾಳ್ ನನಗೆ ಗೊತ್ತಿಲ್ಲ ಅವರು. ಇದಿಷ್ಟು ಹಿರಿಯ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಹರ್ಷವರ್ಧನ, ಸಂಪೂರ್ಣ ನ್ಯೂಸ್.